ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್. KGF 1-2ರಲ್ಲಿ ರಾಕಿ ಭಾಯ್ ಹವಾ ಆಯಿತು, ಆದರೆ ಇಲ್ಲಿ ಮೋಟಾ ಭಾಯ್ ಹವಾ. ವೀಕ್ಷಕರೇ, ಇವತ್ತು ಕಾಶ್ಮೀರದ ಪಾಲಿಗೆ ಮೋಟಾ ಭಾಯ್ ಅಮಿತ್ ಶಾ ಹಾಗೂ ಮೋದಿಜಿಯೇ ರಾಕಿ ಭಾಯ್. ಇಷ್ಟು ದಿನ ನರಕ ಅನುಭವಿಸ್ತಾ ಇದ್ದಂಥ ಕಾಶ್ಮೀರಿಗಳಿಗೆ ಸ್ವರ್ಗದ ದರ್ಶನ ಆಗ್ತಿದೆ, ಅದು ಮೋದಿಜಿ ಸರ್ಕಾರದಿಂದ. ವೀಕ್ಷಕರೇ, ಅಖಂಡ ಕಾಶ್ಮೀರ ಮೋದಿ ಸರ್ಕಾರದ ಒಂದು ದೊಡ್ಡ ಕನಸು. ಕೆಟ್ಟ ನರಕ ಆಗಿದ್ದಂಥ ಕಾಶ್ಮೀರವನ್ನ ಸ್ವರ್ಗ ಮಾಡಬೇಕು ಅನ್ನೋದೇ ಅವರ ಗುರಿ. ಅದಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಕೂಡ ಭಾರತಕ್ಕೆ ಸೇರಿಸಿಕೊಳ್ಳಬೇಕು. ಅದನ್ನ ಅಮಿತ್ ಶಾ ಜಿ ಕೂಡ ಈ ಹಿಂದೆ ಹೇಳಿದ್ರು. ಸದನದಲ್ಲಿ ಅಖಂಡ ಕಾಶ್ಮೀರ ಭಾರತದ್ದೇ ಅಂತ ಘರ್ಜಿಸಿದ್ರು. इलेक्शन कमिश्नर ने विधानसभा में 2 सीटें कश्मीरी विस्थापितों के लिए नामांकन की जा सके और 1 सीट अनधिकृत ऑक्यूपेशन जो हमारे कश्मीर का हिस्सा पाकिस्तान कर बैठा है, वहां से विस्थापित लोगों में से एक व्यक्ति को नॉमिनेट करना पड़े. जम्मू में पहले 37 सीटें थी, 37 सीटें थी. ये भी न्याय का सवाल है. जम्मू में पहले 37 सीटें थी, अब 43 हुई है, 43 हुई है. कश्मीर में पहले 46 थी, अब 47 हुई है. और पाक ऑक्यूपाई कश्मीर की 24 सीटें, क्योंकि वो हमारा है, हमने रिजर्व रखी है. मान्यवर, पाक ऑक्यूपाई कश्मीर की 24 सीटें, क्योंकि वो हमारा है, क्योंकि वो हमारा है. ಒಬ್ಬ ಮಾಡಿದ ಅವಿವೇಕಿತನದ ಕೆಲಸದಿಂದ 77 ವರ್ಷಗಳ ಕಾಲ ಕಾಶ್ಮೀರ ನರಕ ಆಗೋಯಿತು. ನೆಹರು ಅವರ ಎಡವಟ್ಟಿನಿಂದ, ವೀಕ್ನೆಸ್ ಇಂದ ಒಂದು ಭಾಗ ಕಾಶ್ಮೀರ ಭಾರತದ ಕೈ ತಪ್ಪಿ ಪಾಕ್ ವಶ ಆಗಿದೆ. ಆ ಭಾಗವನ್ನ ಭಾರತ ವಾಪಸ್ ಪಡಿಲೇಬೇಕು. ಕೆಲವೇ ದಿನಗಳ ಹಿಂದೆ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು ಹೇಳಿದ್ರು, ಯಾರೋ ಒಬ್ಬರ ವೀಕ್ನೆಸ್ ಇಂದ ಕಳೆದುಕೊಂಡಿದ್ವಿ ಅದನ್ನ ಅಂತ. थोड़ी बहुत बातें POK पे भी चल रही हैं, वहाँ कुछ आपने देखा होगा कि कुछ घटनाएं भी हो रही हैं. अब मोदी सरकार जो है, हम तो हमारा मत इस पे बहुत स्पष्ट है. पार्लियामेंट का रेजोल्यूशन है, हम बहुत क्लियर हैं कि POK जो है भारत का अंग है. इट इज पार्ट ऑफ इंडिया, इट वाज ऑलवेज पार्ट ऑफ इंडिया, इट विल बी पार्ट ऑफ इंडिया. और हमारा ये जरूर इरादा है कि एक दिन हम POK को जो है वहाँ का इलीगल ऑक्यूपेशन जो है उसको हम ख़त्म करेंगे और POK जो है भारत के साथ वापस जुड़ जाएगा. अब इस पे आप देखते हैं कि विपक्ष का जो सोच जो है वो बिल्कुल विपरीत दिशा में है. फरूक अब्दुल्ला साहब हमको याद दिलाते हैं कि नहीं POK की बात ही नहीं करिए, क्योंकि पाकिस्तान के पास न्यूक्लियर वेपन्स है. अब न्यूक्लियर वेपन जो है हम लोग जो हैं ಅಮಿತ್ ಶಾ ಕೂಡ ಅದು ಭಾರತಕ್ಕೆ ವಾಪಸ್ ಬರಲೇಬೇಕು ಅಂದಿದ್ರು. ಆದರೆ ಆ ದಿನ ತೀರಾ ಹತ್ತಿರದಲ್ಲಿದೆ. ಹೌದು, 1994ರಲ್ಲಿ ಭಾರತದ 2 ಪಾರ್ಲಿಮೆಂಟ್ ಸದನಗಳು ರೆಸಲ್ಯೂಷನ್ ಪಾಸ್ ಮಾಡಿದ್ರು, ಪಾಕ್ ಆಕ್ರಮಿತ ಕಾಶ್ಮೀರ ನಮಗೆ ಸೇರಲೇಬೇಕು ಅಂತ. ಆದರೆ ಅದಕ್ಕೆ ಸೂಕ್ತ ಸಮಯ ಬೇಕಿತ್ತು. ಆ ಸಮಯ ಈಗ ಬಂದಿದೆ. ಕೇವಲ ಭಾರತದಲ್ಲೇ ಅಷ್ಟೇ ಅಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇರುವಂಥ ಬೆಳವಣಿಗೆ ಹಾಗೂ ಪಾಕಿನ ಇವತ್ತಿನ ಪರಿಸ್ಥಿತಿ ನೋಡಿದರೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. POK ಕಾಶ್ಮೀರದ ಸುಮಾರು 30% ಭಾಗ ಇದು ಹೇಗೆ ಭಾರತದ ಕೈ ತಪ್ಪಿ ಹೋಯಿತು? ನೆಹರು ಅವರ ಅವಿವೇಕತನದಿಂದ. ಅವತ್ತು ಭಾರತ 2 ಭಾಗ ಆದಾಗ ಬ್ರಿಟಿಷ್ ಭಾರತದ ರಾಜ್ಯಗಳಿಗೆ 2 ಆಪ್ಷನ್ ಅನ್ನು ಕೊಡ್ತು. ಒಂದೋ ನೀವು ಭಾರತದ ಜೊತೆ ಸೇರಿ, ಇಲ್ಲ ಪಾಕಿಸ್ತಾನದ ಜೊತೆ ಸೇರ್ಕೊಳ್ಳಿ ಅಂತ, ಅಥವಾ ನೀವು ಇಂಡಿಪೆಂಡೆಂಟ್ ಆಗಿರಬಹುದು ಅನ್ನೋದಾಗಿ. ಆಗ ಹರಿ ಸಿಂಗ್ ನಾವು 2 ಕಡೆ ಹೋಗಲ್ಲ, ಸ್ವತಂತ್ರವಾಗಿರ್ತೀವಿ ಅನ್ನೋ ನಿರ್ಧಾರ ಮಾಡಿದ್ದ. ಆಗಲೇ ಕಾಶ್ಮೀರದಲ್ಲಿ ಮುಸ್ಲಿಂ ಬಹುಸಂಖ್ಯಾತರಾಗಿದ್ದ ಕಾರಣ 2 ಕಡೆ ಹೋಗಲಿಲ್ಲ. ಸ್ವತಂತ್ರ ಸಿಕ್ಕ 2 ತಿಂಗಳಿಗೆ ಅಕ್ಟೋಬರ್ 11
1947ರಲ್ಲಿ ಪಾಕಿಸ್ತಾನ ಕಾಶ್ಮೀರದಲ್ಲಿ ಬಾಲ ಬಿಚ್ಚೋದಕ್ಕೆ ಶುರು ಮಾಡಿಕೊಂಡಿತ್ತು. ಆಗ ಹರಿಸಿಂಗ್ ಭಾರತದ ಕಡೆ ಓಡಿ ಬಂದಿದ್ದ. ಇಲ್ಲ, ನಾವು ನಿಮ್ಮ ಜೊತೆ ವಿಲೀನ ಆಗ್ತೀವಿ ಅಂತ ಕೇಳ್ಕೊಳ್ತಾನೆ. ಆಗ ಭಾರತೀಯ ಸೇನೆ ದಂಗೆಕೋರರ ವೇಷದಲ್ಲಿದ್ದ ಪಾಕಿಸ್ತಾನದ ಆರ್ಮಿಯನ್ನ ಹೆಡೆಮೂರಿ ಕಟ್ತಾರೆ. ಇನ್ನೇನು ಕಾಶ್ಮೀರ ನಮ್ಮದೇ ಆಗಬೇಕಾಗಿತ್ತು. ಆದರೆ ಮುಟ್ಟಾಳ ಪ್ರಧಾನಮಂತ್ರಿಯಾಗಿದ್ದಂಥ ನೆಹರು ವಿಷಯವನ್ನ ವಿಶ್ವಸಂಸ್ಥೆ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಗೆ ಎಲ್ಲ ಸರ್ವನಾಶ. ಉಗುರಲ್ಲಿ ಹೋಗಬೇಕಾಗಿದ್ದಕ್ಕೆ ಕೊಡಲಿ ತಗೊಂಡಂಗೆ ಆಗಿತ್ತು. 1949ರಲ್ಲಿ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಕರಾಚಿ ಅಗ್ರಿಮೆಂಟ್ ಆಗುತ್ತೆ. ಒಂದು ಬಾರ್ಡರ್ ಲೈನ್ ಕೂಡ ಎಳೆದ್ರು. ಕಾಶ್ಮೀರದ 30% ಜಾಗವನ್ನ ಪಾಕಿಸ್ತಾನ ತನ್ನ ಆಡಳಿತಕ್ಕೆ ತಗೊಳ್ತು. ಇದು ಟೆಂಪರವರಿ ಮಾಡಿದ್ರು. ಆದರೆ ದುರಾದೃಷ್ಟವಶಾತ್ ಅದು ಅವರದ್ದೇ ಕೈಯಲ್ಲಿದೆ. ಯಾಕಂದ್ರೆ ಇದುವರೆಗೂ ಕಾಂಗ್ರೆಸ್ಗೆ ಅದನ್ನ ಭಾರತಕ್ಕೆ ಸೇರಿಸಿಕೊಳ್ಳುವ ತಾಕತ್ತು ಇರಲಿಲ್ಲ. ಆದರೆ ಪಾಕಿಸ್ತಾನ ತಾನು ವಶಪಡಿಸಿಕೊಂಡಿದ್ದಂಥ ಕಾಶ್ಮೀರವನ್ನ 2 ಭಾಗ ಮಾಡಿಕೊಂಡಿತ್ತು. ಒಂದು ಆಜಾದ್ ಕಾಶ್ಮೀರ, ಇನ್ನೊಂದು ಗಿಲ್ಗಿಟ್ ಬಲ್ಚಿಸ್ತಾನ್. ಅದರಲ್ಲೊಂದು ಭಾಗವನ್ನ 1963ರಲ್ಲಿ ಚೀನಾಗೆ ದುಡ್ಡಿಗಾಗಿ ಮಾರಲಾಗುತ್ತೆ. ಪಾಕಿಸ್ತಾನಕ್ಕೆ ಬೇಕಾದ 8,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಿರೋದು ಇದೇ POK ಭಾಗದಲ್ಲಿ. POKಯನ್ನ ನೋಡಿದ್ರೆ ಈ KGF ಸಿನಿಮಾ ನೋಡಿದಾಗೆ ಆಗತ್ತೆ. ಪಾಕಿಸ್ತಾನ ಅಲ್ಲಿರೋ ಸಂಪತ್ತನ್ನ ಕೊಳ್ಳೆ ಹೊಡಿತಾ ಇದೆ. ಪ್ರತಿ ಯೂನಿಟ್ಗೆ 2 ರೂಪಾಯಿ ಕೊಟ್ಟು ವಿದ್ಯುತ್ ಖರೀದಿ ಮಾಡಿ ಅದನ್ನು 30 ರೂಪಾಯಿಗೆ ದೇಶದಲ್ಲಿ ಮಾರಾಟ ಮಾಡುತ್ತೆ. POKಯನ್ನ ಮಾತ್ರ ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತಾನೇ ಇಲ್ಲ. ಶಾಲೆ, ಕಾಲೇಜು, ಆಸ್ಪತ್ರೆ ಯಾವುದೇ ಸೌಕರ್ಯ ಕೊಡದೆ ಅವರನ್ನು ಕೆಟ್ಟದಾಗಿ ನೋಡ್ಕೊಳ್ತಾ ಇದೆ. POK ಪಾಕಿಸ್ತಾನ ಸರ್ಕಾರ ಮಲತಾಯಿ ಧೋರಣೆ ಮಾಡಿಕೊಂಡು ಬರ್ತಾ ಇದೆ. ಸರ್ಕಾರ ಕೊಡುವ ಯಾವ ಸಬ್ಸಿಡಿ ಕೂಡ ಅಲ್ಲಿಗೆ ತಲುಪೋದಿಲ್ಲ. ಇವತ್ತು 40 kg ಗೋಧಿ ಬೆಲೆ ಅಲ್ಲಿ 3100 ಪಾಕಿಸ್ತಾನದ ರೂಪಾಯಿ. ನರಕ ಮಾಡಿದ್ದಾರೆ. ಆಗಲೇ ಹೇಳಿದ್ದೆ, ಪಾಕಿಸ್ತಾನಕ್ಕೆ ಮ್ಯಾಕ್ಸಿಮಮ್ ಪವರ್ ಸಪ್ಲೈ ಆಗ್ತಿರೋದು POKಯಿಂದ ಅಂತ. ಆದರೆ POKಯಲ್ಲಿ 20 ಗಂಟೆ ಪವರ್ ಕಟ್. ದೀಪದ ಬುಡ ಕತ್ತಲು ಅನ್ನೋ ಹಾಗೆ ಆಗಿದೆ POK ಪರಿಸ್ಥಿತಿ. POKಯನ್ನ ಪಾಕಿಸ್ತಾನ ಭಯೋತ್ಪಾದನೆಯ ಕ್ಯಾಂಪ್ ಆಗಿ ಬಳಸ್ತಾ ಇದೆ. ಕೇವಲ ಉಗ್ರರನ್ನ ಒಳನುಸುಳೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಒಂದು ಕಡೆ POK ಪರಿಸ್ಥಿತಿ ಹೀಗಾದ್ರೆ, ಇನ್ನೊಂದು ಕಡೆ ಕಾಶ್ಮೀರದಲ್ಲಿ ಆರ್ಟಿಕಲ್ 370ಯನ್ನ ರದ್ದು ಮಾಡಿದ ಮೇಲೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ನಿಜವಾಗ್ಲೂ ಸ್ವರ್ಗ ಆಗ್ತಿದೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಟೂರಿಸಂ ಇಂಪ್ರೂವ್ ಆಗ್ತಾ ಇದೆ. ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗ್ತಾ ಇದೆ. AAMಗಳು ನಿರ್ಮಾಣ ಆಗ್ತಾ ಇವೆ. ಏಮ್ಸ್, IIT ಸ್ಥಾಪನೆ ಆಗ್ತಾ ಇದೆ. ಮಾಲ್ಗಳು, ಹಾಗೆ ಉಗ್ರರ ಹಾವಳಿ ನಿಲ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಟೂರಿಸಂ ಬಗ್ಗೆ ತಿಳ್ಕೊಳ್ಳೋದಾದ್ರೆ 2022ರಲ್ಲಿ 2 ಕೋಟಿ ಪ್ರವಾಸಿಗರು, 2023ರಲ್ಲಿ 3 ಕೋಟಿ ಪ್ರವಾಸಿಗರು ವಿಸಿಟ್ ಮಾಡ್ತಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರ ಇದೇ ರೆಕಾರ್ಡ್. ಮೋದಿ ಅವರು 3 ಟೈರ್ ಪಂಚಾಯತ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಶ್ಚಿಮ ಪಾಕಿಸ್ತಾನದ ವಾಲ್ಮೀಕಿಗಳು ಸಫಾಯಿ ಕರ್ಮಿಗಳಿಗೆ ವೋಟಿಂಗ್ ರೈಟ್ ಸಿಕ್ತು. ಸ್ವಚ್ಛ ಭಾರತದ ಅಭಿಯಾನದಲ್ಲಿ ಕಾಶ್ಮೀರದ 6650 ಹಳ್ಳಿಗಳಿಗೆ ಬಯಲು ಶೌಚಾಲಯ ಮುಕ್ತವಾಗಿದೆ. PM ಜನಾರೋಗ್ಯ ಯೋಜನೆಯಲ್ಲಿ 9 ಲಕ್ಷ ಫಲಾನುಭವಿಗಳಿದ್ದಾರೆ. ಚಿನಾಬ್ ರೈಲ್ವೆ ಲೈನ್, ಜಗತ್ತಿನ ಅತಿ ಎತ್ತರದ ರೈಲ್ವೆ ಲೈನ್. ಚಿನಾಲಿ ನ್ಯಾಷನಲ್ ಟನಲ್, ಇಡೀ ದೇಶದ ಅತಿ ದೊಡ್ಡ ಟನಲ್, ಅದು ಕೂಡ ಓಪನ್ ಆಯಿತು. PM ಯೋಜನೆ, PM ಉಜಾಲ ಯೋಜನೆ ಎಲ್ಲವನ್ನ ಕಾಶ್ಮೀರ ಪಡಿತಾ ಇದೆ. 57 ಲಕ್ಷ ಕಾಶ್ಮೀರಿಗಳು ಫ್ರೀ ಫುಡ್ ಫಲಾನುಭವಿಗಳಿದ್ದಾರೆ. ಫಾರ್ಮುಲಾ ಕಾರ್ ರೇಸಿಂಗ್ ನಡೀತಾ ಇದೆ ಅಂದರೆ ಕಾಶ್ಮೀರದ ಸ್ಥಿತಿ ಎಷ್ಟೊಂದು ಬದಲಾಗ್ತಿದೆ ಅನ್ನೋದಕ್ಕೆ ಲೆಕ್ಕ ಹಾಕಿ. ಕಾಶ್ಮೀರದಲ್ಲಿ ಇವತ್ತು ಭಾರತ ನಮ್ಮ ಮಾತೃಭೂಮಿ ಅನ್ನೋ ಮನೋಭಾವ ಬಂದಿದೆ. ಅದೇ ಅಲ್ವಾ ಬೇಕಾಗಿರೋದು. ಯಾವಾಗ ಜನರಲ್ಲಿ ಇದು ನಮ್ಮ ನಾಡು, ನಮ್ಮ ದೇಶ ಅನ್ನೋ ರಾಷ್ಟ್ರೀಯತೆ ಬೆಳೆಯುತ್ತೋ ಆಗಲೇ ಆ ದೇಶ ಅಭಿವೃದ್ಧಿಯಾಗೋದು. ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಒಂದು ದೊಡ್ಡ ಸಿಗ್ನಲ್ ಅಂತೂ ಮೋದಿ ಸರ್ಕಾರದಿಂದ ಬಂದಿದೆ. ಗೀಟ್ ಎಳೆದಾಯ್ತು, ವೃತ್ತ ಬರ್ದಾಯ್ತು. ಇನ್ನು ಆ ವೃತ್ತದಲ್ಲಿರೋದೆಲ್ಲ ನಮ್ದೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.